ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಶಾಸಕ ಪ್ರಕಾಶ್ ಕೋಳಿವಾಡ. ಸೂಪರ್ ಎಲ್ ನಿನೋದಿಂದ ಬರಗಾಲದ ವಾತಾವರಣ ಸೃಷ್ಟಿಯಾಗಿರುವಂತಹ ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ ಬರಗಾಲದ ಛಾಯೆಗೆ ರೈತರು ತತ್ತರಿಸಿ ಹೋಗುತ್ತಾರೆ. ಕೇಂದ್ರಕ್ಕೆ ಮೋಡ ಬಿತ್ತನೆಗೆ ಅಪ್ಲೈ ಮಾಡಿದ್ದೆ ಅಂತ ಹೇಳಿ ಈಗ ಕೋಳಿವಾಡ ತಿಳಿಸಿದ್ದಾರೆ. ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡ ಈ ರೀತಿಯಾಗಿ ಹೇಳಿದ್ದಾರೆ. ಪ್ರಕೃತಿ ವಿಕೋಪ ನಿರ್ವಹಣಾ ಸಭೆಯಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾಗಲೇ ನಮಗೆ ಅನುಮತಿ ಬಂದಿದೆ. ಸಿಎಂ ಡಿಸಿಎಂ ಮನವಿ ಮಾಡಿದಾಗ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಗೆ ಮಂಗಳವಾರದಿಂದ ಮೋಡ ಬಿತ್ತನೆ ಆರಂಭ ಆಗುತ್ತೆ ಅಂತ ಹೇಳಿ ಶಾಸಕ ಪ್ರಕಾಶ್ ಕೋಳಿವಾಡ ಈ ರೀತಿಯಾಗಿ ತಿಳಿಸಿದ್ದು ಇದು ರೈತರಿಗೆ ಗುಡ್ ನ್ಯೂಸ್ ಆಗಿದೆ. ಸದ್ಯ ಹಾವೇರಿ ಜಿಲ್ಲೆಗೆ ಮಂಗಳವಾರದಿಂದ ಮೋಡ ಬಿತ್ತನೆ ಆರಂಭ ಆಗತ್ತೆ. ಈ ಕುರಿತಾಗಿ ನಮ್ಮ ಹಾವೇರಿ ಪ್ರತಿನಿಧಿ ಎಂಡಿ ಹಣಗಿ ಶಾಸಕ ಪ್ರಕಾಶ್ ಕೋಳಿವಾಡ ಜೊತೆಗೆ ಮೋಡ ಬಿತ್ತನೆ ತಯಾರಿಯ ಮಾತುಕತೆಯನ್ನ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಬರಗಾಲದ ಭೀಕರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಏನಂದರೆ ಈಗಾಗಲೇ ಮಳೆ ಇಲ್ಲ ಬೆಳೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ರೈತರು ಸಹ ಏನಂದರೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜೊತೆಗೆ ಮಾಡಿದಂತಹ ಸಾಲಕ್ಕೆ ಬೆಳೆ ಬರ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡ ಅವರು ರೈತರಿಗೆ ಆದಂತಹ ಒಂದು ಸಂತೋಷದ ಸುದ್ದಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅದು ಏನು ಅನ್ನೋದನ್ನು ಅವರಿಂದಾನೇ ಕೇಳ್ತೀನಿ. ಸರ್, ಏನು ರೈತರಿಗೆ ಸಂತೋಷ ಸುದ್ದಿ ಅದು ಅಂತೇಳಿ? ಇಲ್ಲ, ಏನು IMD ಸೂಪರ್ ಎಲ್ ನಿನೋ ಇದೆ, ಈ ವರ್ಷ ಬರಗಾಲ ಇದೆ ಅಂತ ಹೇಳಿದ ಮೇಲೆ ಈಗಾಗಲೇ ಹಾವೇರಿ ಜಿಲ್ಲೆಯಲ್ಲಿ 92% ಸೋಯಿಂಗ್ ಆಗಿದೆ, ಬಿತ್ತನೆ ಆಗಿಬಿಟ್ಟಿದೆ. ಈಗ ಅದು ಮಳೆ ಕೊಯ್ದು ರೈತರಿಗೆ ಅದರ ಫಲ ಬರಬೇಕು. ಈಗ IMD ಅವರು ಮಳೆ ಇಲ್ಲ ಅಂತ ಹೇಳಿರೋದ್ರಿಂದ ನಾವು ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಸೇರಿ ಮಂಗಳವಾರದಿಂದ ಮೋಡ ಬಿತ್ತನೆ 3 ದಿನಗಳ ಕಾಲ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಮೋಡ ಬಿತ್ತನೆ ಮಾಡ್ತೀವಿ. ಅಲ್ಲ, ಈಗ ಕೃಷಿ ಪ್ರಧಾನವಾದಂಥ ಹಾವೇರಿ ಜಿಲ್ಲೆ, ಈ ಜಿಲ್ಲೆಗೆ ಮಾತ್ರ ಮೋಡ ಬಿತ್ತನೆ ಹೇಗೆ ಅಂತೇಳಿ? ಇಲ್ಲ, ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ, ರಾಜ್ಯಾದ್ಯಂತ ಮಾಡಬೇಕು ಈ ವರ್ಷ ಅಂಥೇಳಿ. ಅವರು ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ. ಆದರೆ ಅದಕ್ಕೆ ಪ್ರೊಸೀಜರ್ ಇರ್ತವೆ, ಸರ್ಕಾರದಿಂದ ಮಾಡಬೇಕು ಅಂಥೇಳಿ. ಲೇಟ್ ಆಗುತ್ತೆ ಅಂಥೇಳಿ ನಾವು ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಸೇರಿಕೊಂಡು ನಾವು ಹಾವೇರಿ ಜಿಲ್ಲೆ ಶುರು ಮಾಡ್ಕೊಳ್ಳೋಣ ಅಂಥೇಳಿ ನಿರ್ಧಾರ ಮಾಡಿ ಮಂಗಳವಾರದಿಂದ ಹಾವೇರಿ ಜಿಲ್ಲೆಯಲ್ಲಿ ಶುರು ಮಾಡ್ತೀವಿ. ಅಲ್ಲ, ಈ ಹಿಂದೂ ಸಹ ನೀವು ಮಾಡಿದ್ರಿ ಮೋಡ ಬಿತ್ತನೆಯನ್ನು, ಅವಾಗ ಸಕ್ಸಸ್ ಆಗಿತ್ತು. ಮತ್ತೊಂದು ಸರಿ ಮಾಡಲಿಕ್ಕೆ ಮುಂದಾಗ್ತಿದ್ದೀರಾ, ಇದು ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ? 2023ರಲ್ಲೂ ಬರಗಾಲ ಬಂದಿತ್ತು, 2026ರಲ್ಲೂ ಬರಗಾಲ ಬಂದಿದೆ. ನನ್ನ ಪ್ರಣಾಳಿಕೆಯಲ್ಲಿ ಶಾಸಕನಾಗಕ್ಕಿಂತ ಮೊದಲು 2023ರಲ್ಲಿ ಯಾವಾಗ ಹಾವೇರಿ ಜಿಲ್ಲೆಗೆ ಬರಗಾಲ ಬರುತ್ತೆ ನಾನು ಮೋಡ ಬಿತ್ತನೆಯನ್ನು ವೈಯಕ್ತಿಕವಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. 23ರಲ್ಲಿ ನಾನು ವೈಯಕ್ತಿಕವಾಗಿ ಮಾಡಿದ್ದೆ. 26ರಲ್ಲಿ 6 ಜನ ಶಾಸಕರನ್ನು ಕೇಳಿದಾಗ ಅವರು ಒಪ್ಪಿಕೊಂಡ್ರು. 6 ಜನ ಶಾಸಕರು ಸೇರಿ ಹಾವೇರಿ ಜಿಲ್ಲೆಗೆ ನಾವು ಮೋಡ ಬಿತ್ತನೆಯನ್ನು ಮಾಡ್ತೀವಿ. ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆ ಮಾಡೋದ್ರ ಒಂದು ಕಡೆ ಆದರೆ ಎಲ್ಲಿದ್ದ ಪ್ರಾರಂಭ ಆಗುತ್ತೆ, ಎಲ್ಲಿಗೆ ಅಂತ್ಯ ಆಗುತ್ತೆ, ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾವ ಥರ ಇರುತ್ತೆ ಪ್ರೊಸೀಜರ್ ಅದು ಅಂತೇಳಿ? ಎಲ್ಲಿನೂ ಎಫೆಕ್ಟ್ ಇರುತ್ತೆ ಅಂತ IMD ಹೇಳಿದ ಮೇಲೆ ನಾನು ಹೋದ ತಿಂಗಳೇ ಪರ್ಮಿಷನ್ಗೆ DGCAಗೆ ಅಪ್ಲೈ ಮಾಡಿದ್ದೆ. ಆ ಪರ್ಮಿಷನ್ ಇವತ್ತು ನನಗೆ ಪರ್ಮಿಷನ್ ಸಿಕ್ಕಿದೆ. 2 ದಿವಸ ಪೈಲಟ್ಗಳ ಟ್ರೈನಿಂಗ್ ಇರುತ್ತೆ. ಆದಮೇಲೆ ಸೋಮವಾರ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಮಾನ ಬರುತ್ತೆ. ಮಂಗಳವಾರದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಎಸ್, ಇದಿಷ್ಟು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ ಅವರ ಮಾತು. ಅಂದರೆ ರೈತರಿಗೆ ಖುಷಿ ಕೊಡೋದ್ರ ಜೊತೆಗೆ ಬೆಳೆದಂಥ ಬೆಳೆಯನ್ನು ಫಲವತ್ತಾಗಿ ಬೆಳೆಯಬೇಕು. ಜೊತೆಗೆ ಮಳೆ ಇರದೇ ಇರತಕ್ಕಂಥ ಹಿನ್ನೆಲೆ ರೈತರು ಏನು ಕಣ್ಣೀರಿನಲ್ಲಿ ಕೈ ತುಳಿತಾ ಇದ್ದಾರೆ, ಅವರ ಕಣ್ಣೀರು ಒರೆಸುವಂಥ ಪ್ರಯತ್ನಕ್ಕೆ ನಾವು ಮಾತ್ರ ಮುಂದಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇದೇನಾದರೂ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎರಡೂ ಸೇರಿಕೊಂಡು ಇಡೀ ನಾಡಿನಾದ್ಯಂತ ಮಾಡೋಂದ್ರೂ ಸಹ ನಾವು ಮಾಡಲಿಕ್ಕೆ ಮುಂದಾಗ್ತೀವಿ ಅನ್ನುವಂಥ ರೀತಿಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿರುವುದು. ಹಾವೇರಿಯಿಂದ MD ಹಣಗಿ, ಜಿ ಕನ್ನಡ ನ್ಯೂಸ್.